ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಹನಾ ಉಮೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಹ್ಯಾಪಿ ಬರ್ಡೇ ಟು ಮೀ. ಸೊ ನನಗೆ ಸರ್ಪ್ರೈಸ್ ಕೊಡೋಕ್ಕೆ ನಮ್ಮ ಹಸ್ಬೆಂಡು ಹಾಗೆ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ. ಸೊ ಇಲ್ಲಿಂದ ವಿಡಿಯೋ ಹೇಗೆ ಹೋಗುತ್ತೆ ಅನ್ನೋದನ್ನ ಈ ವಿಡಿಯೋ ಮೂಲಕ ನೋಡಿ. ಎಲ್ಲಿಗೆ ಬರಲಿ, ಬರೋಲ್ಲ ನಾನು ಎಲ್ಲ. ಈಗ ಬನ್ನಿರಿ ಮನೆಗೆ, ನಿಮ್ಮ ಅಣ್ಣ ಇದ್ದಾರೆ, ಬಿಟ್ಕೊಡ್ತಾರೆ. ಬಾ, ನನಗೆ ಯಾಕೆ ಟೈಮ್ ಇಲ್ಲ, ಬಾ ಮೇಲ್ ಬಾ ನೈನಾ. ಈ ವಿಡಿಯೋ ಕ್ಯಾಪ್ಚರ್ ಬಂದು 24th ನವೆಂಬರ್. ಸೊ ನನ್ನ ಬರ್ಡೇ ಇರೋದು 25th ನವೆಂಬರ್. ಇವರು 24th ನೈಟ್ 11 o'clock ಮೇಲೆ ಬಂದಿದ್ದಾರೆ. ಸೊ 12 o'clockಗೆ ಕೇಕ್ ಕಟ್ ಮಾಡಿಸೋಣ ಅಂತ. ಸೊ ನಾನು ರೆಡಿಯಾಗಿ ಹೊರಟೆ. ನಮ್ಮ ಹಸ್ಬೆಂಡು ನನಗೆ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು 2 ದಿವಸದಿಂದ ಮನೆಗೆ ಬಂದಿರಲಿಲ್ಲ. ಸೊ ಬಂದ್ರೂ ಹೇಳಿರಲಿಲ್ಲ, ಕೆಲಸ ಇದೆ ಅಂದ್ಬಿಟ್ಟು ಹೊರಗಡೆ ಹೊರಟೋಗಿದ್ರು. 24th ನೈಟ್ ಬಂದು ನಾವು ಫ್ರೆಂಡ್ಸ್ ಜೊತೆ ಬಂದು ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಸರ್ಪ್ರೈಸ್ ಮಾಡಿದ್ರು. ಸೊ ನಿಜವಾಗ್ಲೂ ಚೆನ್ನಾಗಿತ್ತು. ಸೊ ಸರ್ಪ್ರೈಸ್ ಮಾಡಿರೋ ಲೊಕೇಶನ್ಗೆ ಬಂದಿದ್ದೀವಿ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಈಚೆ ಬಂದು ಲೊಕೇಶನ್ ಹತ್ರ. ಮಿನಿ ಥಿಯೇಟರ್ ಕೆಫೆ ನೇಮ್ ಬಂದು ದಿ ಹ್ಯಾಪಿ ಸ್ಕ್ರೀನ್ಸ್ ಅಂತ. ಸೊ ಇಲ್ಲಿ ಬಂದಿದ್ದೀವಿ. ಈಗ ಒಳಗೆ ಎಂಟ್ರಿ ಮಾಡ್ತಾ ಇದ್ದೀನಿ. ಹೇಗಿರುತ್ತೆ ನೋಡೋಣ ಇರಿ. ಒಳಗೆ ಎಂಟ್ರಿ ಆದ ತಕ್ಷಣ ಮೈ ಫೇವ್ರೇಟ್ ಕಲರ್ ಬ್ಲೂ ಸೋಫಾ ಇದೆಲ್ಲ ನೋಡಿ ಒಂಥರ ಸೂಪರಾಗಿ ಅನಿಸ್ತು, ಖುಷಿ ಆಯಿತು. ಸೊ ಮಸ್ತಾಗಿತ್ತು ಕಲರ್ ಅಂತೂ. ಹಾಗೆ ಶಾಪ್ ಕೂಡ ಮಸ್ತಾಗಿಟ್ಟಿದ್ರು, ನೀಟ್ ಆ್ಯಂಡ್ ಹೈಜಿನಿಕ್ ಆಗಿತ್ತು. ಸೊ ಯಾರೇ ಒಂದು ನಿಮ್ಮ ಬರ್ಡೇ ಆಗಲಿ, ಆ್ಯನಿವರ್ಸರಿ ಆಗಲಿ, ಏನೇ ಒಂದು ನೀವು ಸೆಲೆಬ್ರೇಷನ್ನ ಮಾಡ್ಕೋಬೇಕು ಅಂದರೆ ಈ ದ ಹ್ಯಾಪಿ ಸ್ಕ್ರೀನ್ಗೆ ಬಂದು ಸೆಲೆಬ್ರೇಟ್ ಮಾಡ್ಕೊಳ್ಳಿ. ತುಂಬ ಅಫೋರ್ಡಬಲ್ ಪ್ರೈಸ್ಗೂ ಕೂಡ ಇದೆ. ಫುಡ್ಡು ಅಷ್ಟೇ ತುಂಬ ಚೆನ್ನಾಗಿತ್ತು, ಟೇಸ್ಟಿ ಅಂತೂ ಸಕ್ಕತ್ತಾಗಿತ್ತು. ಸೊ ನನ್ನ ಫೇವ್ರೆಟ್ ಆದ ಫ್ರೆಂಚ್ ಫ್ರೈಸು ಮತ್ತು ಪಾಪ್ಕಾರ್ನ್ನ ಆರ್ಡರ್ ಮಾಡಿದ್ರು. ಹಾಗೆ ನನ್ನ ಫ್ರೆಂಡ್ಸ್ ಕೂಡ ಪಿಜ್ಜಾ ಆರ್ಡರ್ ಮಾಡ್ಕೊಂಡಿದ್ರು. ಸೊ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು. ಪಿಜ್ಜಾ ನನ್ನ ತೋರಿಸಿ, ಪಿಜ್ಜಾ ನಾನು ತಿನ್ನಲ್ಲ, ನನ್ನ ಫ್ರೆಂಡ್ಸ್ ತಿಂತಾರೆ. ಸುಮ್ಮನೆ ನನ್ನ ನೆತ್ತಲ್ಲಿ ನಮ್ಮ ಮನೆಯವ್ರು ತಿಂತಾರೆ. ನಾನು ಒಂದು ಫ್ರೆಂಚ್ ಫ್ರೈಸ್ ಓಕೆ. ನಾನು ಹೋಗಿ ಗೋವಾಗೆ, ಗೋವಾ ಲೇಡಿ, ಗೋವಾ ಹೋಗಿದ್ದ ಯಾವಾಗ? ನಾನು ಒಬ್ಬಳೆ ಹೋಗಿದ್ದೀವಿ, ಕಾಲೇಜ್ ಟ್ರಿಪ್. ಸೈಡ ಏನು ಸೈಡ್ ಬಿಚ್ಚಕ್ಕಾಗಲ್ಲ, ಬಿಚ್ಬೋದು, ತೆಗಿಯೋಕ್ಕಾಗಿಲ್ಲ. ಅದಕ್ಕೆ ಹಂಗೆ ಅವಳು ಸ್ಟೈಲ್ಗೋಸ್ಕರ ನಾಳೆ ಟ್ರೈ ಮಾಡಿದೆ. ಉಳ್ಳು ಹೇಳ್ದೆ ಬಿಚ್ಚಕ್ಕೆ, ಬಿಚ್ಚಿಲ್ಲ. ನಮ್ದೆಲ್ಲ ಬ್ಲಾಗ್ ಅವ್ರದ್ದು ಟ್ರೈನಲ್ಲಿ ಹೋಗಿದ್ದ, ಬಸ್ಸಲ್ಲಿ, ಕಾಲೇಜಿಂದ ಗೋವಾನೇ. ನನ್ನ ಬ್ಲಾಗ್ನ ಮಾಡ್ತಾ ಇರೋದು ನಮ್ಮ ನಯನ ಅವರು, ನನ್ನ ಫ್ರೆಂಡ್ ನಯನ ಅವರು. ಸೊ ನಾವು ಸ್ವಲ್ಪ ತಿನ್ನೋದ್ರಲ್ಲಿ ಬಿಸಿ ಇದ್ದೀವಿ. ನೀವು ತಿಂತಾನೆ ಇಲ್ಲ ರೀ, ತಿನ್ನಿ, ಆಟೆ ಹೊಡಿತಾ ಇದ್ದೀವಿ. ಇಲ್ಲಿ ಟೈಮಿಂಗ್ಸ್ ಬಂದು ನಮಗೆ ಕೊಟ್ಟಿದ್ದು 11:30 to 12:30. ಸೊ ಒಳಗೆ ಎಂಟ್ರಿ ಈಗಲೇ ಬೇಡ, 12 ಗಂಟೆಗೆ ಡೆಕೋರೇಷನ್ ಹಾಲಿಗೆ ಹೋಗೋಣ ಅಂದ್ಬಿಟ್ಟು ಸೊ ಈಚೆನೇ ಆರ್ಡ್ರ್ ಮಾಡಿಕೊಂಡು ತಿಂತಾ ಕೂತಿದ್ವಿ. ಸೊ ಆಮೇಲೆ ಒಳಗೆ ಹೋಗಿ ಕೇಕ್ ಕಟ್ ಮಾಡಿಬಿಟ್ಟು ಮನೆಗೆ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಕೂತಿದ್ವಿ. 11:30 ಆಗಿತ್ತು, 11:30 ಅವ್ರು ಸಮಥಿಂಗ್ 11:40 ಆಗಿತ್ತು. ಸೊ ನೋಡಿ ಹೇಗೆ ಎಂಜಾಯ್ ಮಾಡ್ತೀವಿ ಅನ್ನೋದನ್ನ. ಲೈಫಲ್ಲಿ ಏನೋ ಜಿಗುಪ್ಸೆ ಬಂದವ್ರಂಗೆ ಕೂತಿದ್ದೀರಾ? ಯಾಕೆ ಅಷ್ಟು ಬೋರ್ ಆಗ್ಬಿಟ್ನಾ? ಮಾತಾಡಿ ಉಮೇಶ್ ಅವರೇ, ಎಲ್ಲ ನಿನ್ಗೋಸ್ಕರ, ನಿನ್ನ ಮಾತುಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಫಾಲೋವರ್ಸು ಮಾಡ್ತಾ ಬರೋದು. ಫಾಲೋವರ್ಸ್ ಮಾಡಿಸ್ಕೊಂಡು ವಿಡಿಯೋನ ನೋಡಿ ಫ್ರೆಂಡ್ಸ್. ಇದಕ್ಕಾದ್ರೂ ನಮ್ಮ ಮನೆ ಹತ್ರ ಪಾರ್ಕ್ ಇದೆ, ಅಲ್ಲೋಗಿ ಗುರ್ತಿಡ್ದು ನೀವು ಸಹನಾ ಉಮೇಶ್ ಅವರಲ್ವಾ ವ್ಲಾಗ್? ಅಲ್ಲೋ ಈಗೆಲ್ಲ ಯೂಟ್ಯೂಬಲ್ಲಿ ಇರ್ತಾರೆ, ನೋಡೋರು ಮಾತ್ರ ನೀವು ಅಂತ ಕಂಡುಹಿಡಿಯೋದು.
ಸುಮ್ಮನೆ ಬಂದು ಮಾತಾಡ್ಸ್ಬಿಡಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಹೇಳೋದಕ್ಕಾದ್ರೂ ನೀವು ನನ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಫಾಲೋವರ್ಸ್ ಇಲ್ಲ ಅಂತ ಅನ್ನಿಸ್ತಿದ್ದಾರೆ. ಹೌದಾ? ನಾನು ಸಪೋರ್ಟ್ ನನ್ನ ಹಸ್ಬೆಂಡ್ನ ಸಪೋರ್ಟಿವ್ ಅಂತ ಹೇಳ್ತೀನಿ, ಬಟ್ ನಮ್ಮ ಹಸ್ಬೆಂಡ್ ಎಲ್ಲ ಕಾಲು ಎಳೆಯೋ ಕೆಲಸನೇ ಮಾಡೋದು ನನಗೆ. ಪರವಾಗಿಲ್ಲ, ಇರಲಿ ಅನ್ಬೋದು. ಸೊ ಫ್ರೆಂಚ್ ಫ್ರೈಸು ಪಿಜ್ಜಾನ ತಿಂದ್ಕೊಂಡು ಸುಮ್ಮನೆ ಹರಟೆ ಹೊಡಿತಾ ಕೂತಿದ್ವಿ, ಅದು ಇದು ಮಾತಾಡಿಕೊಂಡು. ಹಾಗೆ ಜ್ಯೂಸು ಮತ್ತು ಮಿಲ್ಕ್ ಶೇಕ್ನ ಆರ್ಡರ್ ಮಾಡ್ತೀವಿ. ಸೊ ಸ್ವಲ್ಪನೇ ತಿಂತೀವಿ ಇಲ್ಲಿ, ಮತ್ತು ಟೈಮ್ ಕೂಡ ಆಗ್ತಿತ್ತು. ಸೊ ಸ್ವಲ್ಪ ತಿಂದ್ಬಿಟ್ಟು ಥಿಯೇಟರ್ ಒಳಗಡೆನೂ ತಿನ್ನೋಣ ಅಂದ್ಬಿಟ್ಟು ಸ್ವಲ್ಪ ತಿಂದ್ವಿ. ಹಾಗೆ ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ವಿ. ಅದು ತಿನ್ನಲ್ಲ ಅಂದ್ಬಿಟ್ಟು ನೀವು ಆರ್ಡ್ರ್ ಮಾಡಿದ್ದೆಲ್ಲ ಫಸ್ಟ್ ತಿಂದಿದ್ದೆ ಇವರು. ಅಲ್ಲೆಲ್ಲ ಚಿಕನ್ಸ್ ಎಲ್ಲ ಸಿಗುತ್ತಲ್ಲ ಅದಕ್ಕೆ. ನಮ್ಮ ಹಸ್ಬೆಂಡ್ ಏನು ತಿನ್ನಲ್ಲ ಫ್ರೆಂಡ್ಸ್, ನಾನು ಬೈದು ತಿನ್ನಿಸ್ತೀನಿ. ಕಾರ್ನ್ ವೆಜ್ ಪಿಜ್ಜಾ, ಇದು ಪನ್ನೀರ್ ಪಿಜ್ಜಾ, ಇದು ಫ್ರೆಂಚ್ ಫ್ರೈಸ್. ಇನ್ನೂ 12 ಗಂಟೆ ಆಗಿಲ್ಲ ಫ್ರೆಂಡ್ಸ್. ಸರ್ಪ್ರೈಸ್ ಕೊಡ್ತೀನಿ ಅಂದ್ಬಿಟ್ಟು ಆ್ಯಕ್ಚುಲಿ ನಾಳೆ ನನ್ನ ಬರ್ಡೇ 25th November 2000 ಎಕ್ಸೆಟ್ರಾ. ಸೊ ಸರ್ಪ್ರೈಸ್ ಕೊಡ್ತೀನಿ, ಕೇಕ್ ಕಟ್ ಮಾಡಿಸ್ತೀನಿ ಅಂತ ನನ್ನ ಫ್ರೆಂಡ್ಸು ಇವರೆಲ್ಲ ಬಂದು ಇನ್ನೂ 12 ಗಂಟೆ ಆಗಿಲ್ಲ, 11:15 ಆಗ್ತಿದೆ. ಈಚೆ ತಿಂತಾ ಇದ್ದೀವಿ ಒಳಗೆ ತಿನ್ನೋ ಅಂಥದ್ದನ್ನ ಎಲ್ಲ ಇವ್ರದ್ದೇ. ಸೊ 11:55 ಆಗಿತ್ತು. ಸೊ ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗೋಕ್ಕೆ ರೆಡಿ ಆಗ್ತಾಯಿದ್ರು. ಸೊ ನೋಡೋಣ ಒಳಗೆ ಹೇಗೆ ಡೆಕೋರೇಷನ್ ಮಾಡಿರ್ತಾರೆ, ಹೇಗೆ ಒಂದು ಸರ್ಪ್ರೈಸ್ನ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಹೇಗೆ ಎಕ್ಸೈಟ್ ಆಗ್ತೀನಿ ಅನ್ನೋದನ್ನ ಈ ವಿಡಿಯೋ ಮೂಲಕ ನೋಡಿ ಏನು ಹೇಳ್ಬೋದು ಆ ಡೆಕೋರೇಷನ್ನ ನೋಡಿ ಅನ್ನೋದನ್ನ. ಒಂದು ನಿಮಿಷ ಬರ್ತಾ ಇದ್ದೀರಾ? ಇಲ್ಲ ಕರ್ಕೊಂಡೋಗಿ ಅಲ್ಲಿ ನಿಲ್ಸಕ್ಕೆ ಚೆನ್ನಾಗಿದೆ. ಕಣ್ಣು ಮಂಜು ಇದು ವೇಸ್ ಆಫ್ ಮಾಡಬೇಕಿತ್ತು. ಚೆನ್ನಾಗಿದೆ, ಥ್ಯಾಂಕ್ ಯು. ಲೈಟರ್ ಇದೆ ತುಂಬ ಚೆನ್ನಾಗಿದೆ ಡೆಕೋರೇಷನ್. ಇದೇ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು 20 ಬರ್ಡೇ. ಥ್ಯಾಂಕ್ ಯು. ಡ್ಯಾನ್ಸ್ ಅಡಿಯಾಗೆ ಬಿಸಿಲು ನೀನು ಸಾಲದಿರು ಹಾಡು ನೀನು ಬೇಕೆನಿಸೋ ಸಂಜೆ ನೀನು ಎದೆಯ ಧ್ವನಿಗೆ ಬೆಳಕು ನೀನೇ ನೀನಾದೆ. Happy birthday to you. Happy birthday to you. Happy birthday to dear Sana. ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ತಡೆಯನ್ನೇಕೆ ಕಿಟಕಿಲೇ ನಾಕಾದೆ. ನನ್ನ ನನಗೆ ಬೇಕಿತ್ತು ರಾಗ ಹೃದಯ ಮೌನ ಹಾಡುವಾಗ
ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿವೆ ಒಳಗೆ ಬೆಳಗು ಹಾಕಾದೆ Calm your mind with chakra-based meditation music. Sarigama Karma Wellness. ಜ್ಯೂಸ್ ಕೆಳಗಲ್ಲ ಇಲ್ಲ ಆ್ಯಂಡ್ ಈ ಥಿಯೇಟರ್ ಬಗ್ಗೆ ಹೇಳಬೇಕು ಅಂದರೆ ರಿಯಲಿ ವಂಡರ್ಫುಲ್, ಸಖತ್ತಾಗಿದೆ. ಆ್ಯಂಡ್ ಡೆಕೋರೇಷನ್ ಕೂಡ ನಮ್ಮ ಹಸ್ಬೆಂಡ್ ತುಂಬ ಚೆನ್ನಾಗಿ ಒಂದು ಹೇಳಿ ಮಾಡಿಸಿದ್ರು. ಸೊ ರಿಯಲಿ ಹ್ಯಾಪಿ ಟು ಯು ರೀ. ಒಂಥರ ಏನು ಫಸ್ಟ್ ಟೈಮ್ ಈ ಥರ ಹೊರಗಡೆ ಒಂದು ಬರ್ಡೇನ ಸೆಲೆಬ್ರೇಷನ್ ಮಾಡ್ಕೊಂಡಿರೋದು. ಸೊ ಹಾರ್ಟ್ಫುಲಿ ಥ್ಯಾಂಕ್ ಯು ಸೋ ಮಚ್ ರೀ. ಮೂರು ಸ್ವರದ ಹಾಡಿನಲ್ಲಿ ಹೃದಯವನ್ನು ಹರಿಬಿಡಬಹುದೇ, ಉಕ್ಕಿ ಬರುವ ಕಂಠದಲ್ಲಿ ನರಳುತ್ತಿದೆ ನಲುಮೆಯ ಗಾನ, ಬೆಕ್ಕರಿಸುವ ಎದೆಯೊಳಗೆ ನಗುತ್ತಲಿದೆ ಮಡಿದ ಕವನ, ಒಂಟಿತನದ ಗುರುವೆ. ಆ್ಯಂಡ್ ನನ್ನ ಬರ್ಡೇಗೆ ಟೈಮ್ ಕೊಟ್ಟು ನಯನ ಹಾಗೂ ಅವ್ರ ತಂಗಿ ಚಂದನ್ ಅವರು ಬಂದು ನನ್ನ ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ರಿಯಲಿ ಒಂಥರ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಫಸ್ಟ್ ಟೈಮ್ ಈ ಬರ್ಡೇ ಸೆಲೆಬ್ರೇಷನ್ ಆಗಿರೋದ್ರಿಂದ ಏನು ಮಾತಾಡಬೇಕು ಅನ್ನೋದೇ ಸೊ ಮರ್ತೋಗಿದ್ದೀನಿ. ಆ ಥರ ಖುಷಿ ಎಕ್ಸೈಟ್ಮೆಂಟು ತುಂಬ ಇತ್ತು. ಸೊ ಒಂಥರ ಫುಲ್ಫಿಲ್ ಮಾಡಿದ್ರು ನಮ್ಮ ಹಸ್ಬೆಂಡ್. ನನಗೆ ಒಂದು ಆಸೆ ಇತ್ತು ಈ ಥರ ಹೊರಗಡೆ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ. ಇಷ್ಟು ವರ್ಷದಲ್ಲಿ ಈ ಥರ ಡೆಕೋರೇಷನ್ನು ಮತ್ತು ಔಟ್ಸೈಡ್ ಬಂದಿರೋದು. ಸೊ 24ಗೆ ನನಗೊಂದು ಈ ಥರ ಸೆಟಪ್ನ ಮಾಡಿದ್ದಾರೆ ಡೆಕೋರೇಷನ್. ನನಗಿನ್ನ ದೊಡ್ಡವಳು ನನಗಂದರೆ ಅಕ್ಕ 2 ನೀನು 2000 1 ಅದೆಲ್ಲ ಥ್ಯಾಂಕ್ ಯು ರೀ ಇಂಥ ಡೆಕೋರೇಷನ್ ಮಾಡಿ ಕೇಕ್ ಕಟ್ ಮಾಡಿಸಿದ್ದಕ್ಕೆ. ಅಣ್ಣ ತಿನ್ನೋದು ಥ್ಯಾಂಕ್ ಯು ನೈನಾ. ಥ್ಯಾಂಕ್ ಯು, ನಮಗೋಸ್ಕರ ಟೈಮ್ ವೆಲ್ಕಮ್. ಚಂದನ ನಿಮಗೂ ಅಷ್ಟೇ ಥ್ಯಾಂಕ್ ಯು. ನಾನು ನೋಡ್ತೀನಿ ಏನಾದ್ರು ಹೇಳ್ರಿ. ಹೀಗಿದೆ ನನ್ನ ಬರ್ಡೇಗೆ ನಿಮ್ಗೆ ಹೆಂಗ ಅನಿಸ್ತದೆ ಫೀಲಿಂಗು? ಎಷ್ಟು ವರ್ಷಕ್ಕೆ ಇಷ್ಟೆಲ್ಲ ಮಾಡ್ಕೊಂಡಿದ್ದೀರಾ? ತುಂಬ ಖುಷಿ ಆಗ್ತಿದೆ. ಈ ಖುಷಿ ಸಂದರ್ಭದಲ್ಲಿ ಏನು ಹೇಳ್ಬೇಕು ಅನ್ಕೊಂಡಿದ್ದೀರಾ? ಥ್ಯಾಂಕ್ ಯು ರೀ, ಲವ್ ಯು ರೀ. ಹಿಂಗೆ 100 ಕಾಲ ಖುಷಿಯಾಗಿರಿ ಇಬ್ರು. ಯಾವ್ಯಾವ ಥರ ಪ್ರಿಪ್ರೇಷನ್ ಮಾಡಿದ್ರಿ ನನ್ನ ಬರ್ಡೇಗೆ? ಅದು ಫಸ್ಟ್ ಟೈಮ್ ಈ ಥರ ಎಕ್ಸೈಟ್ಮೆಂಟ್. ಆಲ್ ಕ್ರೆಡಿಟ್ ಗೋಸ್ ಟು ಉಮೇಶ್ ಅಣ್ಣ. ನೋ ಇಲ್ಲ ನನ್ನ ಫ್ರೆಂಡ್ ನಯನೇ ಎಲ್ಲ ಐಡಿಯಾ ಕೊಟ್ಟಿರ್ತಾರೆ, ಇವರು ಅಂದಿರ್ತಾರೆ. ಇಲ್ಲ ಚಾನ್ಸೇ ಇಲ್ಲ. ಚೆನ್ನಾಗಿದೆ ಡೆಕೋರೇಷನ್, ಕಲರ್ಸ್ ಎಲ್ಲ ಬಲೂನ್ಸು ಇಷ್ಟ ಟೀಮ್ ಆಯ್ತು. ಚೆನ್ನಾಗಿದೆ. ಹೌದು ಚೆನ್ನಾಗಿದೆ. ಹೇಳ್ರಿ ಏನಾದ್ರು ಮಾತಾಡಿ. ಏನಾದರೂ ಪ್ರಮೋಷನ್ ಮಾಡ್ತೇವೆ ಇವ್ರಿಗೆ? ಅವ್ರದ್ದು ಏನು ಕೊಟ್ಟಿಲ್ವಲ್ಲ, ಹೇಳಿ ಈ ಥರ ಮಾಡೋ ಥರ ಇದ್ರೆ ಈ ಥರ ಮಿನಿ ಟೇಬಲ್ ಇದೆ ಅಂತ. ಬನ್ಶಂಕರ್ ಹೇಳಿ. ನೀವು ಯಾವ್ದಾದ್ರು ಆ್ಯನಿವರ್ಸರಿ ಬರ್ಡೇ ಆಗಿರಲಿ ಏನೇ ಒಂದು ನೀವು ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಅಂದರೆ ಬ್ರೈಟ್ ಟು ಬಿ ಬಟ್ ಏನೋ ಒಂದು ನಿಮ್ಮ ಫಂಕ್ಷನ್ ಮಾಡ್ಕೋಬೇಕು ಅಂದರೆ ಬರ್ಡೇ ಥರ. ಸೊ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ ಹೇಗಿದೆ ಅನ್ನೋದನ್ನ ನಿಮಗೆ ಕಸ್ಟಮೈಸ್ ಮಾಡಿಕೊಂಡು ಡೆಕೋರೇಷನ್ನ ಮಾಡಿಕೊಡ್ತಾರೆ. ಸೊ ಯಾರಾದರೂ ಇಷ್ಟ ಇದ್ದರೆ ಈ ನಂಬರ್ ಕೆಳಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ಥ್ಯಾಂಕ್ ಯು. ಪಾಪ್ಕಾರ್ನ್ ಲವರ್ ಇದೆಲ್ಲ ತಿನ್ನಲ್ಲ ಅವ್ರು, ಪಾಪ್ಕಾರ್ನ್ ತಿನ್ನಲ್ಲ. ನೋಡಿ ಪಿಜ್ಜಾ ಹಂಗಂಗೆ ಇದೆ, ಪಾಪ್ಕಾರ್ನ್ ಮಾತ್ರ ತಿಂತಾ ಇದ್ದಾರೆ. ಸರ್ ಆಯಿತು. ಸೊ ಟೈಮು 11:30 to 12:30 ಕೊಟ್ಟಿದ್ರು. ಸೊ ನಾವು ಈಗ ಚೆಕ್ಔಟ್ ಆಗಬೇಕು. ಬಾಯ್ ಬಾಯ್. ಬ್ಯೂಟಿಫುಲ್ಲಾಗಿ ಬಂದಿರೋ ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ಸೊ ನೋಡಿ. ಸೊ ಸೆಲೆಬ್ರೇಷನ್ನ ಮುಗಿಸ್ಕೊಂಡು ತಿನ್ಕೊಂಡು ಹೊರಟ್ವಿ ಮನೆ ಕಡೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಈ ಡೇನ ಎಂಡ್ ಮಾಡ್ತೀನಿ. ಸೊ ನಾಳೆ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಮನೆಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಯಾರು ತಿನ್ನಲ್ಲ, ಸುಮ್ಮನೆ ವೇಸ್ಟ್ ಮಾಡೋದು. ಇಲ್ಲಿ ತಗೊಂಡೋಗ್ರಿ. ಸರಿ ಬಾಯ್. ಚಂದನ ಬಾಯ್, ಥ್ಯಾಂಕ್ ಯು. ಇದು ಕಂಟಿನ್ಯೂ ವ್ಲಾಗು ಬರ್ಡೇದು. ಸೊ ತಿಂಡಿ ಮಾಡೋಣ ಅಂದ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ಕೊಂಡಿದ್ದೆ. ಸಿಂಪಲಾಗೆ ಟೊಮೊಟೊ ಬಾತ್ನ ಮಾಡೋಣ ಅಂದ್ಬಿಟ್ಟು
ರೆಡಿ ಮಾಡ್ಕೊತಾ ಇದ್ದೀನಿ, ಆಮೇಲೆ ಸಿಗ್ತೀನಿ, ಬಾಯ್. ಸೊ ದೇವ್ರ ಮನೆ ರೆಡಿ ಮಾಡ್ಕೊತಾ ಇದ್ದೀನಿ. ದೇವ್ರ ಸಾಮಾನೆಲ್ಲ ತೊಳಿಬೇಕು, ಇಟ್ಟಿದ್ದೀನಿ. ಇವಾಗ ತೊಳೆದು ಬರ್ತೀನಿ. ಸೊ ವೆಯ್ಟ್ ಮಾಡ್ತಾ ದೇವ್ರ ಸಾಮಾನೆಲ್ಲ ತೊಳ್ಕೊತೀನಿ. ತೊಳ್ಕೊಂಡು ಇವತ್ತು ಕಡೆ ಕತ್ತಿಗಾಗಿರೋದ್ರಿಂದ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಸ್ವಲ್ಪ ಶಾಪಿಂಗ್ ಮಾಡಿದ್ದೆ. ಹೂವು ಕಾಯಿ ಥರದಿದೆ. ಸೊ ಹೋಗೋಣ, ಪಾತ್ರೆ ತೊಳೆದ್ಬಿಟ್ಟು ಸಾಯಂಕಾಲ ಪೂಜೆ ಮಾಡೋದು. ಸೊ ಅದಕ್ಕೆ ಎಲ್ಲ ಇವಾಗಲೇ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಕಲಸಿಟ್ಕೊಂಡು ಚೆನ್ನಾಗಿ ನೆನೆಸಿಟ್ಟಿದೆ. ಈಗ ಬ್ರಷಲ್ಲಿ ಬ್ರಷ್ ಮಾಡ್ತಾ ಇದ್ದೀನಿ. ಓಕೆ, ಶಾಪಿಂಗ್ ಹೋದಾಗ ವೀಡಿಯೋ ಮಾಡ್ತೀನಿ. ಸೊ ಕೆಲಸ ಬಂದರೆ ಮನೆ ಕಸ ಗುಡಿಸೋದು, ಒರೆಸೋದು ಸಾಯಂಕಾಲ ಇಟ್ಕೊಂಡಿದ್ದೀನಿ. ಬಾತ್ರೂಮನ್ನು ತೊಳಿಬೇಕು ಅಷ್ಟೇ. ದೇವಸ್ಥಾನ ತೊಳೆದ್ಬಿಟ್ಟು ಊಟಕ್ಕೆ ಅಡುಗೆ ಏನಾದ್ರು ಮಾಡ್ಕೊಂಡು ತಿಂದ್ಬಿಟ್ಟು ಸಾಯಂಕಾಲ ಇದು ಮಾಡ್ತೀನಿ. ಇವಾಗೂ ವಾಚಿಲ್ಲ. ಪೂಜೆಗೆ ಸಾಮಾನು ತರಕ್ಕೆ ಹೋಗಿದ್ದೆ, ಅದೇನು ವೀಡಿಯೋ ಮಾಡ್ಕೊಂಡಿಲ್ಲ. ಇಲ್ಲೇ ಹೋಗಿ ಮನೆ ಹತ್ರನೇ ಪೂಜೆ ಸಾಮಾನು ತೊಗೊಂಡು ಬಂದೆ. ಸೊ ಏನೇನು ತಂದಿದ್ದೀನಿ, ಹೇಗೆ ಕಾಣಿಸ್ತಾ ಇದ್ದೀನಿ, ಬರ್ಡೇ ಗರ್ಲ್. ಹೊಸ ಬಟ್ಟೆ ಏನು ಹಾಕ್ಕೊಂಡಿಲ್ಲ. ಸೊ ಇವತ್ತು ನಾರ್ಮಲ್ ಮಾಮೂಲಿ ಜೀನ್ಸ್ ಟಾಪ್ ಹಾಕ್ಕೊಂಡಿದ್ದೀನಿ. ಸೊ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಹೂವು ಶಾಮಂತಿಗೆ ಹೂವು ತಂದಿದ್ದೀನಿ, ಕಳ್ಸೋಕ್ಕೆ ತೆಂಗಿನಕಾಯಿ, ಹಾಗೆ ಎಲೆ ಅಡಿಕೆ, ಕರ್ಪೂರ. ಇದು ಸೋಪ್ ಹಾಕೊಳ್ಳೋಕೆ ಡಬ್ಬಿ ಇರಲಿಲ್ಲ. ಸೊ ಸೋಪು ತಂದಿದ್ದೀನಿ. ಹಾಗೆ ಬಾಳೆಹಣ್ಣು, ಸುಮ್ಮನೆ ಅಂಗಡಿ ಟೈಮ್ ಪಾಸ್ ಮಾಡೋಕ್ಕೆ ನಿಪ್ಪಟ್ಟು ತಂದಿದ್ದೀನಿ. ಸೊ ಇಷ್ಟು ತಂದಿದ್ದೀನಿ. ದೇವ್ರ ಮನೆ ಫುಲ್ಲು ಖಾಲಿ ಇದೆ, ರೆಡಿ ಮಾಡಬೇಕು. ಸೊ ಈಗ ಸ್ಟಾರ್ಟ್ ಮಾಡ್ಕೊತೀನಿ. ಹೂವು ಮುಡಿಸ್ಬೇಕು, ದೀಪ ರೆಡಿ ಮಾಡ್ಕೋಬೇಕು, ಕಳಸ ರೆಡಿ ಮಾಡಬೇಕು. ಸೊ ವೆಯ್ಟ್ ಮಾಡ್ತಾರಿ, ರೆಡಿ ಮಾಡಿ ವೀಡಿಯೋ ಮಾಡ್ತೀನಿ. ಸೊ ನಾನು ಯಾವಾಗಲೂ ಈಚೆ ದೀಪ ಹಚ್ತಿದ್ದೆ. ಕಾರ್ತಿಕ ಸೋಮವಾರ ಸ್ಟಾರ್ಟ್ ಆದಾಗಿಂದ ಡೈಲಿ ಹಚ್ತಿದ್ದೆ. ಸೊ ಇಲ್ಲೂ ರೆಡಿ ಮಾಡಬೇಕು. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ಪುಟ್ಟ ದೇವ್ರ ಮನೆನ. ಸುಮ್ಮನೆ ಹೂವು ಎಕ್ಸ್ಟ್ರಾ ಇತ್ತು ಅಂತ ಹೂವು ಅಂತ ಬರ್ತಿದ್ದೀನಿ. ಹೇಗಿದೆ ನಮ್ಮ ಪುಟ್ಟ ದೇವಸ್ಥಾನ, ದೇವ್ರ ಮನೆ? ದೀಪ ಹಚ್ಚಾಗಿದೆ. ಸೊ ಹೊರಗಡೆ ದೀಪ ಹಚ್ಚಾಗಿದೆ. ಈಗ ಗಂಧದ ಕಡ್ಡಿ ಪೂಜೆ ಮಾಡಬೇಕು. ಸೊ ಹೇಗಿದೆ, ನಂದೇ ದೃಷ್ಟಿ ಆಗ್ಬಿಡುತ್ತೆ ನಮ್ಮ ದೇವ್ರ ಮನೆಗೆ. ಫೈನಲಿ ಪೂಜೆಗೆ ಕಡೆ ಕಾರ್ತಿಕ ಹೋಗಿತ್ತು. ಸೊ ಇಲ್ಲೂ ಈಚೆನೇ ದೀಪ ಹಚ್ಚಾಯಿತು. ಸೊ ಕಡೆ ಕಾರ್ತಿಕ ಇಲ್ಲಿಗೆ ಮುಗೀತು, ಎಂಡಾಯಿತು. ಆ ದೇವರು ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಭಾಗ್ಯ, ಅಂತಸ್ತು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ. ಸೊ ಹೋಗಿ ಬರೋಷ್ಟರಲ್ಲಿ ಹೂವು ನೋಡಿ ಬಲ್ಗಡೆ ಕೊಟ್ಟಿದೆ. ಸೊ ನಾನು ವೀಡಿಯೋ ಕಟ್ಟೇ ಮಾಡಿಲ್ಲ, ಹಂಗೆ ಬಂದಿದ್ದೀನಿ. ನೋಡಿ ದೇವರು ಬಂದ್ಗಡೆ ಹೂವು ಕೊಟ್ಟಿದ್ದೆ. ನೀನಿದ್ಯಪ್ಪ ತೋರಿಸಿದ್ಯಾ. ನಾನು ಈಗ ತಾನೇ ಪೂಜೆ ಮಾಡಿ ಏನೋ ಒಂದು ಒಳ್ಳೆಯದನ್ನ ಕೇಳ್ಕೊಂಡು ಹೋದೆ. ಸೊ ಅದು ಕೊಟ್ಟಿದೆ. ನೋಡ, ನಮ್ಮ ಮನೆ ದೇವರು ಹುಚ್ಚಮ್ಮನ ನಾವು ಕಳ್ಸೋದ್ ರೀತಿ ಇಡೋದು. ಸೊ ಅದೇ ಕೊಟ್ಟಿದೆ. ನೋಡೋಣ ಏನು ಬೇಡ್ಕೊಂಡಿದ್ನೋ ಅದಾಗುತ್ತೆ ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನಕ್ಕೆ ಅದು ಹೂವು ಕೊಡ್ತು ಅಂತ. ಇವತ್ತು ನನ್ನ ಬರ್ತಡೇಗೆ ಯಾರ್ಯಾರು ವಿಶ್ ಮಾಡಿದ್ದೀರಾ, ವಾಟ್ಸಪ್ ಸ್ಟೋರಿ ಆ್ಯಂಡ್ ಕಾಲ್ ಮಾಡಿ ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಫ್ಯಾಮಿಲಿ ಆಗಿರಲಿ, ನನ್ನ ಫ್ರೆಂಡ್ಸ್ ಆಗಿರಲಿ, ಆ್ಯಂಡ್ ಇನ್ಸ್ಟಾ ಫ್ಯಾಮಿಲಿ ಆಲ್ಸೋ ಯಾರು ನನಗೆ ವಿಶ್ ಮಾಡಿದ್ದೀರಾ. ಸೊ ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಕೇಳ್ತೀನಿ. ಒಳ್ಳೆ ಬ್ಲೆಸ್ಸಿಂಗ್ಸ್ನ ಹೇಳಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಇರಲಿ ನಿಮ್ಮ ಆಶೀರ್ವಾದ ನಮಗೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಲವ್ ಯು. ಸೊ ನೆನ್ನೆನೇ ಸೆಲೆಬ್ರೇಟ್ ಆಗಿತ್ತು ಬರ್ತ್ಡೇ. ಸೊ ಇವತ್ತೇನೂ ಇಲ್ಲ, ಇನ್ನೂ ಹೋಗಿಲ್ಲ ಕೂಡ ನಾನು. ಇಲ್ಲೇ ನನ್ನ ಪುಟ್ಟ ದೇವಸ್ಥಾನಕ್ಕೆ ಇಲ್ಲೇ ಪೂಜೆ ಮಾಡಿಕೊಂಡು ಇಲ್ಲೇ ಇದ್ದೀನಿ. ಸೊ ಈ ವಿಡಿಯೋನ ನೋಡೋಣ ನಾಳೆ ಏನಿದೆ ಅನ್ನೋದನ್ನ ನಾನು ತಿಳಿಸ್ತೀನಿ. ಇಲ್ಲಾಂದರೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ಅಪ್ಲೋಡ್ನ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್.